ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸಿಂಹ ರಾಶಿ ಜಾತಕರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 12/8/2026 ಬುಧವಾರ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ನೋಟ್ ಮಾಡ್ಕೊಳ್ಳಿ. ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ. ಜ್ಯೋತಿರ್ಭೀಮೇಶ್ವರ ವ್ರತ ಅಂದ್ರೆ ಏನು, ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ಸ್ಕಾಂದ ಪುರಾಣದಲ್ಲಿ ಈ ವ್ರತಾಚರಣೆ ಬಗ್ಗೆ ಹೇಳಲಾಗಿದೆ. ಆಷಾಢ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ ದಿನ ಸುಮಂಗಲಿಯರು ಮಂಗಳ ಸ್ನಾನ ಮಾಡಿ ಪೂಜಾ ಗ್ರಹವನ್ನ, ನಿಮ್ಮ ಮನೇಲಿ ಏನು ಪೂಜಾ ರೂಮ್ ಇದೆಯೋ ಅದನ್ನ ರಂಗವಾಲಾದ್ಯಗಳಿಂದ ಅಲಂಕರಿಸಿ, ರಂಗೋಲಿ ಹಾಕಿ ಹೂವೆಲ್ಲ ಹಾಕಿ ಅದರ ಮೇಲೆ ಸರ್ವತೋಭದ್ರವಾದ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಧಾನ್ಯ ರಾಶಿ ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುತ್ತಿರುವ ಜ್ಯೋತಿರ್ ಸ್ತಂಭವನ್ನ ಇಟ್ಟು ಪರಮೇಶ್ವರನನ್ನ ಆಹ್ವಾನ ಮಾಡಿ ಪೂಜಿಸಬೇಕು. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತಲೂ ಕೂಡ ಕರೀಲಾಗುತ್ತೆ. ಇದು ಸುಮಂಗಲಿಯರಿಗೆ ಸೌಭಾಗ್ಯದಾಯಕ ವ್ರತ ಅಂತ ಕೂಡ ಕರೀಲಾಗುತ್ತೆ. ಯಾಕೆಂದ್ರೆ ಯಾರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಪತಿಗೆ ಆರೋಗ್ಯ ಚೆನ್ನಾಗಿಲ್ಲ, ವೈವಾಹಿಕ ಜೀವನದಲ್ಲಿ ಯಾವಾಗಲೂ ಕೂಡ ತೊಂದರೆಗಳು ಬರುತ್ತೆ, ಅಥವಾ ಮನೆಯಲ್ಲಿ ಕೆಲಸ ಇಲ್ಲ, ಹೆಣ್ಮಕ್ಳೇ ಕೆಲಸ ಮಾಡ್ತಾ ಇರ್ತೀರಿ, ಗಂಡು ಮಕ್ಕಳ ಅಭಿವೃದ್ಧಿ ಇಲ್ಲ ಅಂಥವರೆಲ್ಲ ಈ ವ್ರತ ಮಾಡೋದನ್ನ ಮರಿಬೇಡಿ. 17/8/2026 ಸೋಮವಾರ ನಾಗರ ಪಂಚಮಿ ಇದೆ. ನಾಗರ ಪಂಚಮಿ ವ್ರತ ಹೇಗೆ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಇದೇ ವಿಡಿಯೋದಲ್ಲಿ ಹೇಳಿದ್ರೆ ತಿಂಗಳ ಭವಿಷ್ಯ ಹೇಳಕ್ಕೆ ಬಹಳ ಟೈಮ್ ಹಿಡಿಯುತ್ತೆ. ಆದ್ರಿಂದ ನೀವು ಸಪ್ರೇಟ್ ಕಮೆಂಟ್ ಮಾಡಿದ್ರೆ ಖಂಡಿತ ತಿಳಿಸ್ತೀನಿ. 21/8/2026 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವ್ರತ ಇದೆ. ಅದನ್ನು ನಿಮಗೆ ವ್ರತ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. 30/8/2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಯಾರ ರಾಯರ ಭಕ್ತರಿದ್ದೀರಿ ನಿಮಗೆ ಆರಾಧನೆಯ ದಿನವನ್ನು ಕೂಡ ತಿಳಿಸಿದ್ದೀನಿ. ಹಾಗಾದ್ರೆ ಈಗ ಸಿಂಹ ರಾಶಿ. ಸಿಂಹ ರಾಶಿ ಅಂದ್ರೆ ಏನು? ರಾಶಿ ಚಕ್ರದಲ್ಲಿ ಪಂಚಮ ರಾಶಿ. ರಾಜಗ್ರಹ ಸೂರ್ಯನಿಗೆ ಒಂದೇ ಮನೆ ಕೊಟ್ಟಿರೋದು ಅದು ಯಾವುದು ಅಂದ್ರೆ ಸಿಂಹ ರಾಶಿ. ಅಂದ್ರೆ ಸಿಂಹ ಅಂದಾಗ ಘರ್ಷಣೆ, ಗರ್ಜನೆ ಮಾಡುವಂಥದ್ದು ಅಲ್ವಾ? ಅಂತಹ ಸಿಂಹ ರಾಶಿಯಲ್ಲಿ ನೀವು ಜನಿಸಿದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಒಂದು ರಹಸ್ಯ ಈ ತಿಂಗಳಲ್ಲಿ ಬಯಲಾಗುತ್ತೆ. ನಿಮ್ಮ ಜೀವನವನ್ನು ಎಲ್ಲವನ್ನ ಈ ತಿಂಗಳು ಬದಲಾಯಿಸಿಬಿಡುತ್ತೆ. ಅಂತಹ ರಹಸ್ಯ ಯಾವುದು ಅನ್ನುವಂಥ ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ 5 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. 1 ಆಗಸ್ಟ್ 2026 ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರ ಆಗ್ತಾ ನೀಚನಾಗ್ಬಿಡ್ತಾನೆ. ಶುಕ್ರ ಬಲವನ್ನ ಕಳ್ಕೊಂತಾನೆ. 2/8/2026 ಮಂಗಳ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. 5/8/2026 ಬುಧ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ. 17/8/2026 ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ. 22/8/2026 ಬುಧ ಮತ್ತೆ ರಾಶಿ ಪರಿವರ್ತನೆ ಆಗ್ತಾನೆ, ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ. ಹಾಗಾದ್ರೆ ಸಿಂಹ ರಾಶಿಗೆ ಶುಕ್ರ ಕನ್ಯಾ ರಾಶಿ ಅಂದರೆ 2ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. 2ನೇ ಮನೆ ಅಂದಾಗ ನಿಮ್ಮ ಸಂಪತ್ತು, ನಿಮ್ಮ ಫೈನಾನ್ಷಿಯಲ್ ಪ್ರಾಫಿಟ್. ಶುಕ್ರ ನೀಚನಾಗ್ಬಿಡ್ತಾ ಇದ್ದಾನಲ್ಲ, ಹಾಗಾದ್ರೆ ನಿಮ್ಗೇನು ನೆಗೆಟಿವ್ ಎಫೆಕ್ಟ್ ಆಗುತ್ತಾ? ಖಂಡಿತ ಶುಕ್ರ ನೀಚನಾದರೂ ಕೂಡ ಸಿಂಹ ರಾಶಿಯವರಿಗೆ ಶುಭ ಫಲವನ್ನ ಕೊಡ್ತಾನೆ. ಸಿಂಹ ರಾಶಿಯವರಿಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ ನೋಡಿ? ಸಿಂಹ ಕನ್ಯಾ ತುಲ 3ನೇ ಮನೆ ಅಧಿಪತಿ. ಸಿಂಹ, ಕನ್ಯಾ, ತುಲಾ, ವೃಷಿಕ, ಧನಸ್ಸು, ಮಕರ, ಕುಂಭ, ಮೀನ, ಮೇಷ, ವೃಷಭ 3 ಮತ್ತು 10ನೇ ಮನೆ ಅಧಿಪತಿಯಾಗಿ 2ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಪ್ರಾಫಿಟ್ ಆಗುತ್ತೆ. ಈ ತಿಂಗಳು ನಿಮ್ಮ ಹತ್ರ ದುಡ್ಡು ಬಂದ್ಬಿಡುತ್ತೆ. ಅವಾಗ ನಿಮ್ಗೆ ಯಾವ್ದ್ರ ಕಡೆ ಆಸಕ್ತಿ ಆಗುತ್ತೆ? ಈ ತಿಂಗಳು ಮನೆ ರಿನೋವೇಷನ್ ಮಾಡಬೇಕು, ನವೀಕರಣ ಮಾಡಬೇಕು, ಲಕ್ಸುರಿ ಕಡೆ ಮನಸ್ಸು ಹೋಗುವಂಥದ್ದು, ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಕ್ ಆಸಕ್ತಿ ಉಂಟಾಗುವಂಥದ್ದು,
ನಿಮ್ಮ ಕುಟುಂಬ ಸದಸ್ಯರಿಗಾಗಿ ಖರ್ಚು ಮಾಡಬೇಕು ಅನ್ನುವಂತಹ ಮನಸ್ಥಿತಿ. ನಿಮ್ಮ ಮಾತು ತೀರ್ಪಿನಂತೆ ಇರುತ್ತೆ ಈ ತಿಂಗಳು. ಸ್ವಲ್ಪ ಎಚ್ಚರವಾಗಿರ್ಬೇಕು. ತುಂಬಾ ಖರ್ಚು ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡಬೇಕು. ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆಗಳಾಗ್ಬೋದು. ಸೌಂದರ್ಯದ ಐಷಾರಾಮಿ ವಸ್ತುಗಳ ಮೇಲೆ ಹಠಾತ್ ಶಾಪಿಂಗ್ ಮಾಡುವಂಥದ್ದು. ನನಗೆ ಅದು ತಗೋಬೇಕು, ಇದು ತಗೋಬೇಕು, ಬಟ್ಟೆಗಳು ಏನು ಕೆಲವರಂತೂ ಆಗಿನ ಕಾಲದಲ್ಲಿ 5 ಜೊತೆ 6 ಜೊತೆ ಇಟ್ಕೊಂಡ್ರೆ ಸಾಕು. ಒಂದು ವಾರಕ್ಕಾಗೋಷ್ಟು 7 ಜೊತೆ ಇಟ್ಕೊಂಡ್ರೆ ಸಾಕು. ತಗೊತಾನೆ ಇರ್ತಾರೆ, ತಗೊತಾನೆ ಇರ್ತಾರೆ, ತಗೊತಾನೆ ಇರ್ತಾರೆ ಅಲ್ವಾ? ತಗೋಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಹಾಗಾದ್ರೆ ಸೂರ್ಯ ನಿಮ್ಮ ಜನ್ಮರಾಶಿಯಾಧಿಪತಿ ನಿಮ್ಮ ಜನ್ಮರಾಶಿಗೆ ಪ್ರವೇಶ ಆಗ್ಬಿಡ್ತಾನೆ ಈ ತಿಂಗಳು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೇಳಿದೆ, 17ನೇ ತಾರೀಕು ಆಗಸ್ಟ್ 2026 ಸೂರ್ಯ ಕರ್ಕಾಟಕ ರಾಶಿಯಿಂದ ನಿಮ್ಮ ಜನ್ಮ ರಾಶಿಗೆ ಸಂಚಾರ. ನಿಮ್ಗೇನಾಗುತ್ತೆ, ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಎಲ್ಲದಕ್ಕಿಂತ ಬಹಳ ಮುಖ್ಯ ಆತ್ಮವಿಶ್ವಾಸ ಅಲ್ವಾ? ನೈಸರ್ಗಿಕವಾಗಿ ಕಾಂತಿಯ ಕಾಣಿಸ್ತೀರಿ. ಇವಾಗ ಕೆಲವರು ಏನೋ ಮೇಕಪ್ ಮಾಡಿಕೊಂಡು ನೋಡಿದ ತಕ್ಷಣ ಚೆನ್ನಾಗಿ ಅನ್ಸುತ್ತೆ, ಮೇಕಪ್ ಎಲ್ಲ ಹೋಗಿದ ತಕ್ಷಣ ಚೆನ್ನಾಗಿ ಕಾಣಲ್ಲ. ಆದರೆ ನ್ಯಾಚುರಲ್ ಬ್ಯೂಟಿ, ನೈಸರ್ಗಿಕವಾಗಿ ಕಾಂತಿ ಅನ್ನೋದು ನಿಮ್ಮ ಮುಖದಲ್ಲಿ. ಸೂರ್ಯನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಎಷ್ಟು ಕಾಂತಿಯಾಗಿರ್ತಾನೆ. ಆ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಬಂದಾಗ ನಿಮ್ಮಲ್ಲಿ ಕಾಂತಿ ಅನ್ನೋದು ಹೆಚ್ಚಾಗುತ್ತೆ ತಿಂಗಳು. ನೀವು ಮಾಡುವ ಕೆಲಸದಲ್ಲಿ ನೀವೇನಾಗ್ತೀರಿ, ಹೆಚ್ಚು ಗೋಚರಿಸ್ಕೊಂತೀರ. ಯಾಕೆಂದ್ರೆ 10ನೇ ಮನೆ ಅಧಿಪತಿ, 11, 12ನೇ ಅಧಿಪತಿ ಬುಧ, 11ನೇ ಮನೆ ಅಧಿಪತಿ ಬುಧ, 12ನೇ ಮನೆ ಅಧಿಪತಿ ಚಂದ್ರ, 10ನೇ ಮನೆ ಅಧಿಪತಿ ಶುಕ್ರ. ಹಾಗಾದ್ರೆ ಸೂರ್ಯ ನಿಮ್ಮ ಜನ್ಮರಾಶಿಗೆ ಸಂಚಾರ ಆಗಬೇಕಾದ್ರೆ ನಿಮ್ಗೇನಾಗುತ್ತೆ, ನಾಯಕತ್ವದ ಸ್ವಭಾವ. ಆಮೇಲೆ ನಿಮಗೇನು ಸ್ವಲ್ಪ ಒಳಗಡೆಯಿಂದ ಈಗೋ, ನಾನು ಅನ್ನುವಂತಹ ಅಹಂ ಜಾಸ್ತಿ ಆಗುತ್ತೆ. ಎಲ್ಲದಕ್ಕಿಂತ ನಾನು ಫಸ್ಟ್ ಅನ್ನೋದು ಇರುತ್ತೆ ನಿಮಗೆ. ನಿಮ್ಮ ಪರಂಪರೆಯನ್ನ, ನೀವು ಯಾವ ಧರ್ಮ ಯಾವ ಜಾತಿಲಿ ಹುಟ್ಟಿದಿರೋ ಆ ಪರಂಪರೆಯನ್ನ ಗೌರವಿಸ್ತಾ ಹೋಗಿ ನಾಯಕತ್ವದ ಸ್ಥಾನ ನೀವು ಅವಾಗ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ತಿಂಗಳು ನಿಮಗೆ ಹೇಗಿರುತ್ತೆ ಅಂದರೆ 17ನೇ ತಾರೀಕು ನಂತರ ಮೀ ಫಸ್ಟ್, ನಾನು ಮೊದಲು ಅನ್ನುವಂತಹ ಸ್ವಭಾವ ಇರುತ್ತೆ. ಸೆಲ್ಫ್ ಕೇರ್, ನಿಮ್ಮ ಬಗ್ಗೆ ನೀವು ತುಂಬ ಕೇರ್ ಮಾಡ್ತೀರಿ. ಕೆಲವು ಸಮಯದಲ್ಲಿ ತಾಳ್ಮೆಯನ್ನ ಈ ತಿಂಗಳು ಕಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಅವಾಗ ಶಾಂತಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಲ್ಲ. ಅದಕ್ಕೆ ಆಳವಾದ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋ ಜೊತೆಗೆ ಶಾಂತಿಯನ್ನು ಕೂಡ ನಿಮ್ಮ ಮನಸ್ಸಿಗೆ ತಂದ್ಕೋಬೇಕು. ಯಾರೇ ಏನೋ ಒಂದು ಮಾತಾಡ್ಬಿಟ್ರೆ ಸಾಕು, ಅದನ್ನ ತುಂಬಾ ವೈಯಕ್ತಿಕವಾಗಿ ತಗೊಂಡ್ಬಿಡ್ತೀರಾ. ಯಾಕಂದ್ರೆ ನಾನು ಅನ್ನುವಂತಹ ಹೆಚ್ಚು ಈ ತಿಂಗಳಲ್ಲಿ ನಿಮ್ಮಲ್ಲಿ ಇರುವಂತಹ ಸ್ವಭಾವ ಇರೋದ್ರಿಂದ ಇತರರು ಮಾನ್ಯತೆ ಕೊಡಲಿ ಎಂದು ಈ ತಿಂಗಳಲ್ಲಿ ನೀವೇನ್ ಮಾಡ್ತೀರಿ, ಬಯಸ್ತೀರಿ, ನಾನು ರೆಸ್ಪೆಕ್ಟ್ ಕೊಡ್ಲಿ, ಗೌರವ ಕೊಡ್ಲಿ, ಸನ್ಮಾನ ಮಾಡ್ಲಿ ಅಂತ. ಅದಾಗದೇ ಇದ್ದಾಗ ಬೇಜಾರಾಗುತ್ತೆ. ಅದಕ್ಕೆ ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅಂಥವ್ರ ಬಗ್ಗೆ ಸ್ವಲ್ಪ ನೀವು ಶಾಂತಿಯಾಗಿ ತಾಳ್ಮೆಯಿಂದ ಇರಬೇಕು ಈ ತಿಂಗಳು ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಗುರುಜಿ, ನೀವು ಹೇಳಿದ್ರಿ ನಿಮ್ಮ ಪಾಲಿಗೆ ಕೇವಲ ಇದು ಸಾಮಾನ್ಯ ತಿಂಗಳಲ್ಲ, ಬ್ರಹ್ಮಾಂಡ ನಿಮಗಾಗಿ ಒಂದು ದೊಡ್ಡ ಬದಲಾವಣೆ ತಂದಿದೆ, ಅದಕ್ಕೆ ಸಿದ್ಧರಾಗಿ, ದೊಡ್ಡ ರಹಸ್ಯ ಬದಲಾಗುತ್ತೆ ಅನ್ನುವಂಥ ವಿಚಾರ ಈ ವಿಡಿಯೋದ ಪ್ರಮುಖ ಮ್ಯಾಟರ್ ಆಗುತ್ತೆ. ಯಾಕೆ ಅಂದರೆ ಬುಧ ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವ 12ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಬುಧ ನಿಮಗೆ ಧನಾಧಿಪತಿ ಮತ್ತು ಲಾಭಾಧಿಪತಿ. ಹಾಗೆ 12ನೇ ಮನೆ ಅಂದರೆ ವ್ಯಯ, ಖರ್ಚು, ಅಂತಹ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಬುಧ, ಅದು ಚಂದ್ರನ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಂತೀವಿ. ಇವಾಗ ನೋಡಿ, ನಮಗೆ ಗೊತ್ತಿಲ್ಲದೆ ನಾವು ಉಸಿರಾಡ್ತಾ ಇದ್ದೀವಿ. ಅದು ನಾವು ಹೇಳ್ತಾ ಇಲ್ಲ ಉಸಿರಾಡಬೇಕು ಅಂತ, ನಾವು ಆಜ್ಞೆ ಕೊಡ್ತಾ ಇಲ್ಲ. ನಾವು ಅದಷ್ಟೇ ಉಸಿರಾಡ್ತಾ ಇದ್ದೀವಿ. ಅದು ಸಬ್ ಕಾನ್ಷಿಯಸ್ ಮೈಂಡ್ ಕರೆಕ್ಟಾಗಿ ಕೊಡುತ್ತೆ. ಊಟ ಮಾಡ್ತೀವಿ, ಇದು ಒಳಗಡೆ ಹೋಗ್ಲಿ ಅಂತ ನಾವು ಯೋಚನೆ, ಅದಕ್ಕೇನು ಕಮೆಂಟ್ ಕೊಡಲ್ಲ. ಅದಷ್ಟೇ ಕ್ಲೀನಾಗಿ ಜೀರ್ಣ ಆಗುತ್ತೆ, ಅದಷ್ಟೇ ಎಲ್ಲ ಹೋಗುತ್ತೆ. ಒಂದ್ಸಲ ಆ ಸಬ್ ಕಾನ್ಷಿಯಸ್ ಮೈಂಡ್ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಗಂಟ್ಲಿಗೆ ಹೋಗೋದು, ಗಂಟ್ಲಿಗೆ ಹೊಟ್ಟೋಗ್ಬಿಡುತ್ತೆ, ಅವಾಗ ಕೆಮ್ಮು ಬಂದ್ಬಿಡುತ್ತೆ. ಅದನ್ನೇ ಸಬ್ ಕಾನ್ಷಿಯಸ್ ಮೈಂಡ್ ತುಂಬ ಚೆನ್ನಾಗಿ ಈ ತಿಂಗಳಲ್ಲಿ ಆಕ್ಟಿವೇಟ್ ಆಗಿರುತ್ತೆ. ತುಂಬ ಮಾತು ಸ್ವಲ್ಪ ಆಧ್ಯಾತ್ಮಿಕ, ಕೆಲವೊಂದು ಸಲ ತುಂಬ ಗುಪ್ತ, ಐಸೋಲೇಟೆಡ್ ಆಗಿಬಿಡುತ್ತೆ.
ರಹಸ್ಯ ಮಾತು, ಪ್ರತ್ಯೇಕವಾಗುವಂತಹ ಮಾತು, ಆಧ್ಯಾತ್ಮಿಕದ ಕಡೆ ನಿಮ್ಮ ಆಸಕ್ತಿ ಈ ತಿಂಗಳು ಇನ್ನೂ ಹೆಚ್ಚೆಚ್ಚಾಗ್ತಾ ಹೋಗುತ್ತೆ. ದೇವರ ದರ್ಶನ ಆಗುವ ಸಾಧ್ಯತೆ ನಿಮಗೆ ಹೆಚ್ಚು. ಈ ತಿಂಗಳು ತುಂಬಾ ಒಳಮುಖವಾಗಿ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಒಳಮುಖ ಹೊರಮುಖ ಅಂದ್ರೆ ಹೊರಗಡೆ ಕಾಣುವಂಥದ್ದು ಯಾವುದು? ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಕಾಣುತ್ತೆ. ಒಳಗಡೆ ಇರುವಂಥದ್ದು ಚೈತನ್ಯ ಶಕ್ತಿ ಒಳಮುಖ ಅಂತೀವಿ. ನಮ್ಮ ಒಳಗಡೆ ಏನಿದೆ? ಶಾಂತಿ, ಸಂತೋಷ, ಆನಂದ, ಇದು ನಮ್ಮ ನಿಜವಾದ ನೇಚರ್. ಹಾಗೆ ನೀವು ಒಳಗಡೆ ಈ ತಿಂಗಳಲ್ಲಿ ತುಂಬಾ ಒಳಮುಖವಾಗಿ ಬುದ್ಧಿ, ಬುಧಗ್ರಹ 12ನೇ ಮನೆ ಇದ್ದಾಗ ಒಳಮುಖ ಯೋಚನೆಗಳಿರುತ್ತೆ. ಹೆಚ್ಚಿನ ಖರ್ಚು, ಮಾನಸಿಕ ಅಶಾಂತಿಗೆ ಕಾರಣ ಕೂಡ ಆಗಬಹುದು. ಅಟೆನ್ಷನ್ ಪ್ಲೀಸ್. ಯಾರು ಸಿಂಹರಾಶಿ ಜಾತಕರಿದ್ದೀರಿ. ಕುಜ ಸಿಂಹ, ಕನ್ಯಾ, ತುಲಾ, ವೃಷಿಕ 4ನೇ ಮನೆ ಅಧಿಪತಿ. ಧನಸ್ಸು, ಮಕರ, ಕುಂಭ, ಮೀನ, ಮೇಷ, ವೃಷಭ ದಶಮಾಧಿಪತಿ. ಕುಜ 11ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದೆ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರಿಗೆ ಕುಜ 4ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ, ಭಾಗ್ಯಾಧಿಪತಿ. ಅವಾಗ ಯೋಗಕಾರಕ ಸಿಂಹರಾಶಿಯವರಿಗೆ ಕುಜ. ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಯಾವುದರಿಂದ ಲಾಭ ಬರುತ್ತೆ? ರಿಯಲ್ ಎಸ್ಟೇಟ್ ಇಂದ ಲಾಭ, ಭೂಮಿಯಿಂದ ಲಾಭ, ವಾಹನಗಳಿಂದ ಲಾಭ. ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಿ, ಮನೆ ತಗೊಳ್ಳೋದು, ಕೊಡಿಸೋದು, ಭೂಮಿ ತಗೊಳ್ಳುವಂಥದ್ದು, ಇದರಲ್ಲೆಲ್ಲ ಒಳ್ಳೆ ಲಾಭವನ್ನ ಮಂಗಳ ಗ್ರಹ ತಂದು ಕೊಡ್ತಾನೆ. ತಂದೆಯಿಂದ ಅದೃಷ್ಟ, ನಿಮ್ಮ ಪುಣ್ಯ ಫಲ, ಭಾಗ್ಯ ಅಂತೀವಿ, ಆ ಭಾಗ್ಯ ಅನ್ನೋದು ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗಿ ಲಾಭ ಅನ್ನೋದು ಉಂಟಾಗುತ್ತೆ. ಭೌತಿಕವಾಗಿ ಯಶಸ್ಸು ಉಂಟಾಗುತ್ತೆ. ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು, ಗುಂಪು ಚಾರ್ಟ್ಗಳಲ್ಲಿ ಅನಗತ್ಯ ವಾದ ವಿವಾದಗಳನ್ನ ಮಾಡ್ಕೋಬೇಡಿ, ಅದರಿಂದ ತಪ್ಪಿಸ್ಕೊಳ್ಳಿ. ಈಗ ಫ್ಯಾಮಿಲಿ ಗ್ರೂಪ್ ಅಂತ ಮಾಡ್ಕೊಂಡಿರ್ತೀರಿ, ಆಫೀಸ್ ಗ್ರೂಪ್ ಅಂತ ಮಾಡ್ಕೊಂಡಿರ್ತೀರಿ. ಅಲ್ಲಿ ಯಾರೋ ಒಂದು ಕಮೆಂಟ್ ಮಾಡ್ತಾರೆ ಗ್ರೂಪಲ್ಲಿ ಚಾರ್ಟು, ನೀವು ಅಲ್ಲೇನೋ ಒಂದು ಕಮೆಂಟ್ ಮಾಡಿ ಅಲ್ಲಿ ನಿಮಗೆ ಅನಾಗತ್ಯ ವಾದ ವಿವಾದಗಳಲ್ಲಿ ಸಿಕ್ಕಿ ಹಾಕೋಬೇಡಿ. ಈ ತಿಂಗಳು ನಿಮ್ಮ ಆಸೆಗಳನ್ನೆಲ್ಲ ಮಂಗಳ 11ನೇ ಮನೇಲಿ ಬಂದಾಗ ಡಿಸೈರ್ಸ್ ಅಂತೀವಿ, ಅದನ್ನ ಪೂರ್ಣವಾಗಿ ಈಡೇರಿಸ್ಕೊಳ್ಳೋಕ್ಕೋಸ್ಕರ ನೀವು ಸಂಪೂರ್ಣ ಪ್ರಯತ್ನವನ್ನ ಈ ತಿಂಗಳು ಮಾಡ್ತೀರಾ. ಅದನ್ನ ಸಂಪೂರ್ಣ ಪ್ರಯತ್ನ ಮಾಡಿ ಯಶಸ್ವಿ ಕೂಡ ಆಗ್ತೀರಾ. ನಿಮ್ಮ ಸೋಷಿಯಲ್ ಸರ್ಕಲ್ ಅಲ್ಲಿ ನೀವು ತುಂಬಾ ಆಕ್ಟಿವ್ ಆಗಿರ್ತೀರಿ. ಸೋಷಿಯಲ್ ಸರ್ಕಲ್ ಅಂದಾಗ ಫ್ರೆಂಡ್ಸು, ಎಲ್ಲಿ ಆಫೀಸ್ ಎಲ್ಲ ಇರ್ತಾರಲ್ಲ, ಸ್ಟೂಡೆಂಟ್ಸ್ ಆದ ಕ್ಲಾಸ್ಮೇಟ್ಸು, ಎಲ್ಲ ಅಫಿಷಿಯಲ್ಸ್ ಜೊತೆಗೆ ಎಲ್ಲರ ಜೊತೆಗೂ ತುಂಬ ಆಕ್ಟಿವ್ ಆಗಿರ್ತೀರಿ. ರಿಯಲ್ ಎಸ್ಟೇಟ್ ಇಂದ ಅಂತೂ ಅತಿ ಹೆಚ್ಚು ಲಾಭವನ್ನ ಮಾಡಿಕೊಳ್ಳುವಂತಹ ತಿಂಗಳು. ಆಧ್ಯಾತ್ಮಿಕ ಜ್ಞಾನ 12ನೇ ಮನೆಯಲ್ಲಿ ಬುಧ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಅಡಗಿದ ಯಾವುದಾದ್ರೂ ಒಂದು ಸತ್ಯವಾದಂಥ ವಿಷಯ ಈ ತಿಂಗಳು ಹೊರ ಬರುತ್ತೆ. ಎಲ್ಲಾದ್ರೂ ಒಂದು ದೇವಸ್ಥಾನಕ್ಕೆ ಹೋದಾಗ, ಒಂದು ಸೈಲೆಂಟಾಗಿ ನೀವು ಇದ್ದಾಗ ನಿಮ್ಮ ಒಳ ಮನಸ್ಸಿನಿಂದ ಏನಾದರೂ ಒಂದು ಸತ್ಯ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಆದ್ರಿಂದ ಈ ತಿಂಗಳು ಸಾಮಾನ್ಯ ತಿಂಗಳಲ್ಲ ಸಿಂಹರಾಶಿ ಜಾತಕರಿಗೆ. ಗುರುಜಿ ನಂದು ಸಿಂಹ ರಾಶಿ ಅಲ್ಲ, ಸಿಂಹ ಲಗ್ನ ಅಂದ್ರೆ ನೀವು ಮೆಸೇಜ್ ಮಾಡಿ ನಂದು ಸಿಂಹ ಲಗ್ನ, ನಿಮ್ದು ಸಿಂಹ ರಾಶಿ ಆಗಿದ್ರೆ ನಂದು ಸಿಂಹ ರಾಶಿ ಅಂತೇಳಿ ಕಮೆಂಟ್ ಮಾಡಿ. ಇವಾಗ ನೀವು ಸಿಂಹ ಲಗ್ನ ಆಗಿ ಈ ವಿಚಾರಗಳೆಲ್ಲ ನಾನು ಹೇಳ್ತಿರೋದು ಕೇಳಿಸ್ಕೊಂತಾ ಇದ್ರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಈ ತಿಂಗಳು ನಿಮ್ಗೆ ಇದು ನಡೀತಾ ಇದೆ, ಸಿಂಹ ರಾಶಿಯವರಾಗಿದ್ರೆ ನನಗೆ ಎಷ್ಟು ಪರ್ಸೆಂಟೇಜ್ ನಡೀತಾ ಇದೆ, ಅದನ್ನು ನೀವು ಕಮೆಂಟ್ ಮಾಡಿ. ಅವಾಗ ನಮಗೆ ಪ್ರೋತ್ಸಾಹ ಬಂದು ನಿಮಗೆ ಅನೇಕ ಬೇರೆ ಬೇರೆ ಥರ ವಿಡಿಯೋಗಳನ್ನ ಲಗ್ನಕ್ಕೆ, ರಾಶಿಗೆ ಎಲ್ಲ ವಿಡಿಯೋಗಳನ್ನ ಮಾಡಿಕೊಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ವಿಡಿಯೋನ ಯಾರೋ ಹೊಸಬ್ರು ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಈಶ್ವರ ನಿಮಗೆ ಸುಖ, ಶಾಂತಿ, ಸಮೃದ್ಧಿ ಕೊಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.